ಇಲ್ಲ 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 ಓಪನ್ ಮಾಡಿ ಎಲ್ಲ ಇದೆಯಾ ಪೇಟೆ ಕೊಡಿ ವಿಶ್ವಾಚಾರಿಗಳೇ ಸನ್ಮಾನ ಮಾಡ್ತಾ ಇದೀವಿ ಏನಕ್ಕೆ ಅಂತ ನೋಡಿ 50 ಕೋಟಿ ಆಸ್ತಿ ತೆರಿಗೆ ವಂಚನೆ ಮಾಡೋದಕ್ಕೆ ನಿಮ್ಗೆ ಸನ್ಮಾನ ಮಾಡ್ತಾ ಇದೀವಿ. ಇವತ್ತು ದಯಮಾಡಿ ಒಂದ್ ನಿಮಿಷ ಕೂತ್ಕೊಳ್ಳಿ, ನಾನು ಹೇಳ್ತೀನಿ. ಬಸವಾಚಾರ್ಯ ಅವರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಏನು 50 ಕೋಟಿ ಆಸ್ತಿ ತೆರಿಗೆ ಕಡತನ 50 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿ ತೆರಿಗೆಯ ಫೈಲ್ಗಳನ್ನ ಕಣ್ಮರೆ ಮಾಡಿರುವಂತಹ ಬಸವಾಚಾರ್ಯ ಅವರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ಈ ರೀತಿಯಾದಂತಹ ಒಂದು ಅಭಿಯಾನವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಇರುವಂತಹ ಸರ್ಕಾರಿ ಅಧಿಕಾರಿಗಳು, ಭ್ರಷ್ಟ ಸರ್ಕಾರಿ ಅಧಿಕಾರಿಗಳಿಗೆ ಸನ್ಮಾನ ಮಾಡುವ ಮೂಲಕ ಅವರನ್ನ ಪ್ರಶಂಸಿಸ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ ಬಿಬಿಎಂಪಿಯ ಕಮಿಷನರ್ ಇದನ್ನೆಲ್ಲ ನೋಡ್ಬೇಕು, ಯಾವ ರೀತಿ ಬಿಬಿಎಂಪಿಯಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಮತ್ತು ಎಷ್ಟು ಧೈರ್ಯದಿಂದ ಅದೇ ಸೀಟಲ್ಲಿ ಕೂತಿದಾರಲ್ಲ, ಅದಕ್ಕೆ ಇವ್ರಿಗೆ ನಾವು ಒಂದು ದೊಡ್ಡ ಸಲಾಮ್ ಹೇಳಬೇಕು. ಇಷ್ಟೆಲ್ಲ ಹಗರಣ ಮಾಡ್ಕೊಂಡಿದ್ದು ಈ ಸೀಟಲ್ಲಿ ರಾಜಾರೋಷವಾಗಿ ಕೂತ್ಕೊಂಡು ಇನ್ನೂ ಡೀಲ್ ಮಾಡ್ಕೊಳ್ಳಿ, ಇನ್ನೂ ಅವ್ಯವಹಾರ ಮಾಡ್ಕೊಳ್ಳಿ ಅಂತ ಬಿಟ್ಟಿರುವಂತಹ ಬಿಬಿಎಂಪಿ ಅಧಿಕಾರಿಗಳು ಇವ್ರ ಮೇಲೆ ಯಾವ ರೀತಿ ಕ್ರಮನೂ ತಗೊಂಡಿಲ್ಲದೆ ಇರೋ ಕಾರಣ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಇವ್ರಿಗೇನಾದ್ರು ಒಂದು ಹೇಳ್ಬೇಕಲ್ವಾ, ಬಿಬಿಎಂಪಿ ತಿಳಿಸ್ಬೇಕಲ್ವಾ, ಇಂಥ ಅಧಿಕಾರಿಗಳು ಇದ್ದಾರೆ, ಇವ್ರಿಗೆಲ್ಲ ನಾವು ಸನ್ಮಾನ ಮಾಡ್ತಾನೆ ಬಿಡ್ತೀವಿ ಅಲ್ವಾ ಸ್ವಾಮಿ? ಈಗ ಹೌದು ಎಷ್ಟು ಪ್ರಾಮಾಣಿಕರು ಕೆಲಸ ಅಂತಂದ್ರೆ ಎಷ್ಟು ಪ್ರಾಮಾಣಿಕರು ಅಂದ್ರೆ ಆ ಒಂದು ಯಾವ್ದೋ ಒಂದು ಆಸ್ಪತ್ರೆ ಕಡತವನ್ನ ಸ್ವತಃ ಮನೆ ಇಟ್ಕೊಂಡು ಅಂದ್ರೆ ಇಲ್ಲಿ ಕೆಲಸ ಮಾಡೋದಕ್ಕೆ ಅದನ್ನ ಸರಿಯಾಗಿ ಇದ್ ಮಾಡೋದಕ್ಕೆ ಸಮಯ ಸಾಧ್ಯ ಸ್ವತಃ ಇವರು ಮನೆ ತಗೊಂಡೋಗಿ ಅದನ್ನ ಮಾಡ್ತಿರುವಂತ ಪರಮ ಏನ್ ಹೇಳ್ತೀವಿ ಭ್ರಷ್ಟ ಅಂತಿರೋ ಪ್ರಾಮಾಣಿಕ ಅಂತಿರೋ ನೀವೇ ಯೋಚನೆ ಮಾಡಿ. ಪರಮ ಪ್ರಾಮಾಣಿಕ ವ್ಯಕ್ತಿಯನ್ನು ನಾವ್ ಹೇಳ್ತೀವಿ, ಒಬ್ಬ ಅವ್ರು ಸನ್ಮಾನ ಮಾಡಕ್ ಬಂದಿವಿ. ಇಷ್ಟೆಲ್ಲ ಯಾವ ರೀತಿಯಾಗಿ ಸಮರ್ಥಿಸ್ಕೊತಾರೆ ಇದು ಇಲ್ಲ ಅವಕಾಶ ಅಲ್ಲ ಅಲ್ಲ ಈಗ ಒಂದ್ ನಿಮಿಷ ಹೇಳಿ ದಯಮಾಡಿ ಅಂತ ನೀವು ಅವಕಾಶ ಕೊಡ್ಲಿಲ್ಲ. ಅವಕಾಶ ಎಲ್ಲಿ ಕೊಡ ಸರ್? ಈಗ ನೀವು ಒಂದೇ ಎರಡು ಮಾಡಿರೋದು ನೀವು ಆ ಆಫೀಸರಿಂದಗೂ ಬೇಕಾದಷ್ಟು ಮಾಡಿದ್ರೆ ನಮ್ಗೆ ಮಾಹಿತಿ ಬಂದಿದೆ, ಇನ್ನೂ ಮಾಡ್ಕೊಂಡಿದ್ದೀರಾ, ನಿಮ್ ಮನೆ ಹತ್ರ ನಾವು ಹೋಗಿದ್ದೀವಿ ಅಲ್ವಾ? ಏನ್ ಹಿಂಗ್ ಮಾಡಿದ್ರೆ ಹೆಂಗೆ ನಿಮ್ದು? 50 ಕೋಟಿ ನೀವು ಒಬ್ಬರು ಮಾಡ್ತಾ ಇದ್ರೆ ಒಂದು ವೈದ್ಯ ಹಾಸ್ಪಿಟಲ್ಗೆ ನೋಡಿ, ಈಗ ಇರೋರ್ಗೆ ಇಂತ ಸಹಾಯ ಮಾಡ್ತಾ ಇರೋದು, ಬಡವ್ರಿಗೆ ಏನ್ ಮಾಡ್ತೀರಾ? ಬಡವರಿಗೆ ಕೆಲಸ ಏನು ನೀವೇನ್ ಮಾಡಿದೀರಾ ಅದಲ್ವಾ? ಈಗ ನಾವು ಅವಕಾಶ ಕೊಡೋದು ಬೇರೆ, ಸರ್ಕಾರ ಈಗಾಗಲೇ ನಿಮ್ಗೆ ಅವಕಾಶ ಕೊಟ್ಟಿದೆ. ಜನರ ಸೇವೆ ಮಾಡ್ಲಿ, ಪ್ರಾಮಾಣಿಕ ಕೆಲಸ ಮಾಡ್ಲಿ ಅಂತ ನಿಮ್ಗೆ ಎಷ್ಟೆಲ್ಲ ಸೌಕರ್ಯಗಳು ಸವಲತ್ತುಗಳನ್ನ ಕೊಟ್ಟಿ ಈಗಾಗಲೇ ಇದು ಸರ್ಕಾರ ನಿಮ್ಗೆ ಅವಕಾಶ ಕೊಟ್ಟಿದೆ. ಆದ್ರೆ ಕೆಆರ್ಎಸ್ ಪಕ್ಷ ಭ್ರಷ್ಟರಿಗೆ ಯಾವ ಅವಕಾಶ, ಯಾವ ಮುಲಾಜು, ಯಾವ ಕರುಣೆ ಅಂತ ಕಾರಣ ಏನು ಇಟ್ಕೊಳ್ಳೋದಿಲ್ಲ. ಇದು ಯಾಕೆಂದ್ರೆ ಇದೆಲ್ಲವನ್ನು ಬಗ್ಗು ಬಡಿಬೇಕು ಅಂತಾನೆ ನಾವೆಲ್ಲ ನಿಂತಿರುವಂತ ಕಾರಣಕ್ಕೆ ಇದು ನಿಮ್ದು ಬೇರೆ ಯಾವ್ದೋ JCB ಪಕ್ಷಗಳ ಅಥವಾ ಅವರ ಚೇಲಗಳ ಮುಂದೆ ಇದಾಗ್ಬೋದು ಹೊರತು ನಿಮ್ಮಂತ ಭ್ರಷ್ಟರಿಗೆ ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವುದೇ ರೀತಿ ಅಂತಃಕರಣ ಅಥವಾ ಅವಕಾಶವನ್ನ ಕೊಡೋದಿಲ್ಲ. ಒಂದ್ ನಿಮಿಷ ಇದು ಮುಂದೆ ಒಂದ್ ನಿಮಿಷ ಸರ್, ನೀವು ಕೂತಿರೋದು ಈ ಏರಿಯಾ MLAಗಳು ಸಪೋರ್ಟ್ ಇರೋದ್ರಿಂದ ಅರವಿಂದ್ ಲಿಂಬಾವಳಿ ಮತ್ತು ಬಸವರಾಜ್ ಅವರ ಸಹಕಾರದಿಂದ, ಯಾಕಂದ್ರೆ ನೀವು ಇಲ್ಲೇ ಇದ್ದೀರಾ, ಇದೇ ಏರಿಯಾದಲ್ಲಿ, ಇದೇ ಇದರಿಂದ ನೋಡಿ ಕಳೆದ 15 ವರ್ಷದಿಂದ ಇದೇ ಏರಿಯಾದಲ್ಲಿ ಇದ್ದೀರಾ. ಯಾಕೆ ಬೇರೆ ಯಾವ್ದೋ ಆಫೀಸ್ ಸಿಕ್ಕಿಲ್ಲ ನಿಮ್ಗೆ? ಟ್ರಾನ್ಸ್ಫರ್ ಆಗಿಲ್ವಾ? ಟ್ರಾನ್ಸ್ಫರ್ ಆಗೋ ಚಾನ್ಸೇ ಇಲ್ವಾ? ಅಲ್ಲ ನೀವು ಹೆಂಗಿರ್ತೀರಾ ನೀವು?
ನಿಮಿಷ ಅದ್ರ ಮೇಲೆ ಕಳಂಕ ಬಂದಿದೆ. ಅಲ್ಲ ಹೆಂಗಿರ್ತೀರಾ ನೀವು? ಅಲ್ಲ ಈಗ ಲೋಕಲ್ MLA ಗಳು ಲೋಕಲ್ ಮಿನಿಸ್ಟರ್ಗಳು ಸಹಕಾರ ಇಲ್ಲ ಅಂದ್ರೆ ಯಾವ್ದು ಮಾಡೋದಿಲ್ಲ ನೋಡಿ. ನೋಡಿ ನಡೆಯೋದಲ್ವಾ? ನನಗೆ ಗೊತ್ತಿಲ್ಲ. ನೋಡಿ ನೀವು ಮಾಡಿರೋದು ತೋರಿಸ್ತಾ ಇದೆ. ಇವರು ಕಳಂಕ ಬಂದ್ಮೇಲೆ ರಾಜೀನಾಮೆ ಕೊಟ್ಟು ನೀವು ವಿಚಾರಣೆ ಅಲ್ಲ 50 ಕೋಟಿ ನಿಮ್ ಮೇಲೆ ಇದು ಬಂದಿದೆ, ಭ್ರಷ್ಟಾಚಾರ ಅಂತ ಬಂದಿದೆ. ಆದ್ರೂ ನೀವು ಎಲ್ಲವನ್ನ ಬಿಟ್ಟು ಬಂದು ಇಲ್ಲಿ ಕೂರ್ತೀರಾ ಅಂದ್ರೆ ಇನ್ನೆಂತಾರು ನೀವು ಹೇಳಿ. ಅಲ್ಲ ಯಾವ ನಾಚಿಕೆಗೆ ವಿಚಾರ ಹೌದಪ್ಪ. ಈ 50 ಕೋಟಿ ವಿಚಾರವನ್ನ ಸಾರ್ವಜನಿಕವಾಗಿ ಹೇಳಿರುವಂತದ್ದು ಯಾರು? ಯಾರು? IAS ಆಫೀಸರ್ ಆದಂತಹ ಮುನೀಶ್ ಮೋದಿಲ್ ಅವರೇ ನೇರವಾಗಿ ಹೇಳಿರುವಂತದ್ದು ಆರೋಪ. ನಾವೆಲ್ಲ ಮಾಡ್ತಾ ಇರೋದು ಸಾರ್ವಜನಿಕರು ಯಾರು ಇವ್ರ ಮೇಲೆ ಪಾಪ ಆರೋಪ ಮಾಡಿಲ್ಲ. ನೇರವಾಗಿ IAS ಅಧಿಕಾರಿ ಮುನೀಶ್ ಮೋದಿಲ್ ಅವರೇನೆ ಹೇಳಿರುವಂತದ್ದು 50 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಯ ಕಡತವನ್ನ ಇವರು ಮರೆಮಾಚಿದ್ದಾರೆ, ಕದ್ದಿದ್ದಾರೆ, ಎತ್ಕೊಂಡು ಹೋಗಿದ್ದಾರೆ, ಎಲ್ಲೋ ಇಟ್ಟಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಇರಬೇಕಾದಂತ ಕಡತ ಅದು ಸರ್, ಬನ್ನಿ. ಎಲ್ಲಿ ಹೋಯ್ತದು? ಈ ರೀತಿಯಾದಂತಹ ಅಪ್ರಾಮಾಣಿಕ ಭ್ರಷ್ಟ ಅಧಿಕಾರಿಗಳನ್ನು ಇಟ್ಕೊಂಡು ಯಾವ ರೀತಿ ಕೆಲಸ ಮಾಡಿಸೋದಕ್ಕಾಗುತ್ತೆ? ಯಾವ ರೀತಿ ಕೆಲಸಗಳು ನಡೀತವೆ ಇವತ್ತು? ಯಾವ ರೀತಿ BBMP ಇಂಥವ್ರನ್ನ ಇಟ್ಕೊಂಡು ಇದೇ ಸೀಟಲ್ಲಿ ಕೂರಿಸಿ ಯಾವ ರೀತಿ ಸಾರ್ವಜನಿಕರನ್ನ ಕೆಲಸಗಳನ್ನ ಮಾಡಿಸ್ಕೊಳ್ಳೋದಕ್ಕಾಗುತ್ತೆ? ನಾಳೆ ದಯಮಾಡಿ ಎಚ್ಚೆತ್ಕೋಬೇಕು. ಅಲ್ಲ ನಾಳೆ ನಾವು ಇಲ್ಲಿ ಬರ್ಬೇಕಂದ್ರೆ ಹೆಂಗ್ ಬರ್ಬೇಕಾಗುತ್ತೆ? ನಾ ಈಗ ನಿಮಗೆ ಒಂದು 50 ಕೋಟಿ ಇದು ಆಸ್ತಿ ನೀವು ಏನೋ ಮನೆ ತಗೊಂಡು ಇಟ್ಕೊಳ್ತೀರ ಅಂತ ಹೇಳಿದ್ರೆ ಬೇರೆಯವ್ರದ್ದು ಹೆಂಗ್ ಗತಿ ಆಗಿರ್ಬೋದು. ಇದು ಒಂದೇ ಒಂದು ಪ್ರಕರಣ ಅಷ್ಟೇ ಬೆಳಗ್ಗೆ ಬಂದಿರೋದು. ಇನ್ನೆಷ್ಟು ಪ್ರಕರಣಗಳಿವೆ ಗೊತ್ತಿಲ್ಲ. ದಯಮಾಡಿ BBMP ಕಮಿಷನರ್ ಅವರು ಈ ವಿಚಾರವನ್ನ ಗಂಭೀರವಾಗಿ ತಗೋಬೇಕು, ಗಂಭೀರವಾಗಿ ಪರಿಗಣಿಸಿ ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ತತ್ಕ್ಷಣದಿಂದ ಕೊನೆ ಪಕ್ಷ ಇಲ್ಲಿಂದ ಟ್ರಾನ್ಸ್ಫರ್ ಆದ್ರೂ ಮಾಡಬೇಕು. ನಾವ್ ಹೇಳುವಂತದ್ದೇನು ಅಂದ್ರೆ ಮುಖ್ಯವಾಗಿ ಸಸ್ಪೆಂಡ್ ಆಗ್ಬೇಕು. ಆದ್ರೆ ಇದೇ ಸೀಟಲ್ಲಿ ಕೂತ್ಕೊಳ್ಳೋ ಬದಲು ಕೊನೆ ಪಕ್ಷ ಇವರು ಬೇರೆ ಕಡೆ ವರ್ಗಾವಣೆ ಆಗ್ಬೇಕು. ಅದಾದ್ಮೇಲೆ ಏನಿದೆ ತನಿಖೆ ಕಾನೂನಾತ್ಮಕವಾಗಿ ಆಂತರಿಕವಾದಂತ BBMP ತನಿಖೆ ಆಗುತ್ತೋ ಅಥವಾ ಕೋರ್ಟ್ ಮುಖಾಂತರ ತನಿಖೆ ಮಾಡಿಸ್ತಿರೋ ಆ ತನಿಖೆ ಆಗ್ಬೇಕು. ಈಗ 50 ಕೋಟಿ ರೂಪಾಯಿ ಆಸ್ತಿ ಸಣ್ಣ ಪುಟ್ಟದಲ್ಲ ಸ್ವಾಮಿ. ಇದು ಮನೀಶ್ ಮೋದಿಲ್ ಅವರು ಬರೀ ಹೇಳುವಂತದ್ದಲ್ಲ. ಇದ್ರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ದೂರನ್ನ ಕೊಟ್ಟು ಈ ವ್ಯಕ್ತಿಯ ಮೇಲೆ ತನಿಖೆ ಆಗೋ ರೀತಿಯನ್ನು ಮಾಡಿಸಬೇಕು. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆಗ್ರಹ. ಜೊತೆಗೆ 50 ಕೋಟಿ ಅಲ್ಲ, ಅದೀಚೆ ನಿಂತ್ಕೊಂಡು ಮಾತಾಡೋದು. ಅದೆಲ್ಲ ಓಕೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ರೀತಿಯಾಗಿ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಯಾಕೆ ಅಂದ್ರೆ ಇವತ್ತು ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋದ್ರು ಸಾರ್ವಜನಿಕರ ಕೆಲಸಗಳನ್ನ ಏನವರ ಸರ್ಕಾರಿಯ ಎಲ್ಲಾ ದಾಖಲೆಗಳು, ಸರ್ಕಾರ ಯಾವ ದಾಖಲೆಗಳನ್ನ ಕೇಳುತ್ತೆ ಆ ದಾಖಲೆಗಳೆಲ್ಲ ಸರಿ ಇದ್ದು ಮಾಡ್ಕೊಡೋದಕ್ಕೆ ಸತಾಯಿಸುವಂತ ಕೆಲಸ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಬಹುತೇಕವಾಗಿ ನಡೀತಾ ಇದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಸಿಬ್ಬಂದಿಗಳಿಗೆ ಸನ್ಮಾನ ಮಾಡುವ ಮೂಲಕ ಒಂದು ವಿನೂತನವಾದ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇದು ರಾಜ್ಯ ಸರ್ಕಾರದ ಗಮನಕ್ಕೆ ಬರಬೇಕು. ಈ ರೀತಿಯಾದಂಥ ಅವ್ಯವಸ್ಥೆಗಳು ನಿಲ್ಲಬೇಕು. ಭ್ರಷ್ಟರ ಅಧಿಕಾರಿಗಳನ್ನ ವಜಾ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡುತ್ತೆ. ಇದು ಇಷ್ಟು ನೇಟ ಈಗ ವಿಚಾರಿಸ್ತಾರೆ ಅದು ಬಿಡು, ವಿಚಾರ ಮಾತಾಡಿ ನಮ್ದು. ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಏನನ್ನು ಅವರು ಏನು ಮಾಡ್ಕೊಳಕ್ಕಾಗಿಲ್ಲ. ಪ್ರಾಮಾಣಿಕವಾಗಿ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆಲಸ ಮಾಡ್ತಾ ಇದೆ. ಹಂಗಾಗಿ ಯಾರು ಇಂಥ ಭ್ರಷ್ಟರಿಗೆ ಹೆದರೋ ಅಥವಾ ಇದು ಮಾಡೋ ಓಡೋಗೋ ಬೆನ್ ತೋರಿಸಿ ಓಡೋಗೋ ಅಂತ ಹೇಳಿಗಳು ಯಾರು ಇಲ್ಲಿಲ್ಲ. ಹಂಗಾಗಿ ಆ ಪಾರ್ಟಿ ಏನೋ ಮಾತಾಡ್ತಾರೆ ಅವರು, ನಾವು ಯಾರು ಬಿಡಲ್ಲ ಹಂಗೆ ಹಿಂಗೆ ಅಂತ. ಅದೆಲ್ಲ ಇರ್ಬೋದು ಅವ್ರಿಗೆ ಹಣದ ಇನ್ಯಾವುದೋ ಅಧಿಕಾರದ ಏನೋ ಅಹಮ್ಮೋ ಇಲ್ಲ ಮದವೋ ಇದ್ರೆ ಅದನ್ನ ಇಳಿಸೋ ಕೆಲಸವನ್ನ ನಾವು ಮಾಡ್ತೀವಿ. ಮತ್ತೆ ಇಂಥ ಎಲ್ಲ ಇದು ನೋಡಿ, ಇಂಥ ಭ್ರಷ್ಟರು ಎಲ್ಲ ಇದೊಂದೇ ಇದೊಂದು ಎಕ್ಸಾಂಪಲ್ ಅಷ್ಟೇ. ಇದೊಂದು ಸಣ್ಣ ಎಕ್ಸಾಂಪಲ್. ಆದ್ರೆ ಇಂಥ ಮಟ್ಟದಲ್ಲಿ, ಇಂಥ ಅಧಿಕಾರ ವರ್ಗದಲ್ಲಿ ದೊಡ್ಡ ಇದಕ್ಕಿಂತ ದೊಡ್ಡ ಹಗರಣಗಳು ಇದು ಆಗ್ತಿರೋದು ನಮಗೆ ಬಂದ್ರು ಸರಿಯಾದ ಏನ್ ಹೇಳ್ತೀವಿ ಸಾಕ್ಷಿಗಳು ಇನ್ನೇನು ಇಲ್ಲೇ ಇರೋ ಕಾರಣಕ್ಕೆ ಇವರೆಲ್ಲ ಇವತ್ತು ಈ ತರ ಒಂದು ಮುಖವಾಡದ ಇದರಲ್ಲಿ ಬದುಕ್ತಾ ಇರುವಂತದ್ದು, ಈ ತರ ಈ ಅಹಂಕಾರದಲ್ಲಿ ಮದದಲ್ಲಿ ಇವರು ಮೆರಿತಾ ಇರುವಂತದ್ದು. ಆದ್ರೆ ಇದೆಲ್ಲವನ್ನು ಒಂದು ಪ್ರಾಮಾಣಿಕವಾಗಿ ನಮ್ಮ ಪರಿಧಿಯಲ್ಲಿ ಅದು ಎಷ್ಟಾಗುತ್ತೋ ಅದನ್ನ ಮಾಡುವಂತ ಎಲ್ಲಾ ಕಾರ್ಯವನ್ನ, ಎಲ್ಲ ಒಂದು ಸಾಹಸವನ್ನ ಅಥವಾ ಏನ್ ಹೇಳ್ತೀವಿ ಒಂದು ಇದನ್ನ ಎದೆಗಾರಿಕೆಯನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಿಂದೆ ತೋರಿಸ್ತಾನೆ ಬಂದಿದೆ. ಮತ್ತೆ ಮುಂದೆನೂ ಹಾಗೆ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಇದ್ರ ಬಗ್ಗೆ ನಮ್ಮ ಆರೋಗ್ಯ ಸ್ವಾಮಿ ಅವರು ಮಾತಾಡ್ತಾರೆ. ಮಾತಾಡಲಿ ಅಂತ ಕೇಳ್ಕೊತೀನಿ. ಬೆಳಿಗ್ಗೆ ನಾವೊಂದು ಇದು ಕೇಳ್ತಾ ಇದ್ದೆ. ಲೋಟೋ ಹೇಳ್ತಾನೆ,
ಜನಸಾಮಾನ್ಯರು ಯಾವಾಗ ಡೆಮೋಕ್ರಸಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ವೋ ಆಗ ಇಂಥ ಭ್ರಷ್ಟಾಚಾರಿಗಳು, ಇಂಥ ದುರುಳರು, ಲೋಪರುಗಳು, ಈಡಿಯಟ್ಗಳು ನಮ್ಮನ್ನು ಆಳ್ತಾರೆ ಅಂತ. ಸಿಂಪಲ್ ಅಲ್ವಾ? ನಾವು ಸಾರ್ವಜನಿಕರು ಏನು ಮಾಡ್ತಾ ಇದ್ದೀವಿ, ನಮ್ಗೆ ಯಾಕೆ ಬೇಕಪ್ಪ, ನಮಗೇನೋ ಎರಡು ಹೊತ್ತು ತಿಂದರೆ ಸಾಕು, ಎರಡು ಹೊತ್ತು ಸಂಬಳ ಬಂದರೆ ಸಾಕು ಅಂತಹ ಮನೋಭಾವ ಇಟ್ಕೊಂಡು ನಾವು ಮನೇಲಿರ್ತೀವಿ. ಅದೇ ಕಾರಣದಾಗಿ ಇವತ್ತು 50 ಕೋಟಿಯ ಹಗರಣ ಹೊರಗಡೆ ಬಂದಿದೆ. ಇದು ಕೇವಲ ಒಂದು ಹಗರಣ ಅಲ್ಲ, ಇಡೀ ಬೆಂಗಳೂರಲ್ಲಿ ಸಾವಿರಾರು ಕೋಟಿ ಹಗರಣ ಬಂದಿವೆ. ಕಳೆದ ಜಸ್ಟ್ ಒಂದು 3 ವರ್ಷದಿಂದ BBMP ಆಫೀಸ್ ಸುಟ್ಟೋಯ್ತು. ಯಾರ ಹಗರಣ ಅದು? 3,000 ಕೋಟಿ ಹಗರಣ. ಯಾರು ಮಾಡಿದ್ದು? ಹೆಂಗ್ ಸುಟ್ಟೋಯ್ತು? ರಾತ್ರಿನೇ ಬೆಂಕಿ ಬೀಳುತ್ತೆ ಅಂತ ಹೇಳಿದ್ರೆ ಯಾರು ಕಾರಣ ಆಗುತ್ತಾರೆ? ಯೋಚನೆ ಮಾಡಿ. ಇಡೀ ಬೆಂಗಳೂರಲ್ಲಿ ಇವು ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ. ಕಸದ ಹಗರಣಗಳಿವೆ, ರಸ್ತೆಗಳ ಹಗರಣಗಳಿವೆ, ಎಷ್ಟೆಷ್ಟೋ ಹಗರಣಗಳು ನಡೀತಾವೆ, ಯಾರು ಕೇಳೋರಿಲ್ಲ. ಅದಕ್ಕಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿನೂತನವಾಗಿ ಯಾರು ಭ್ರಷ್ಟಾಚಾರಿಗಳಾಗಿದ್ದಾರೋ ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕ ಪ್ರತಿಭಟನೆ ಮಾಡ್ತಾ ಇದೆ. ಈಗಾಗಲೇ ಒಂದು 3-4 ಕಡೆ ರಿಪೋರ್ಟ್ ಆಗಿದೆ. ಇದೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ, ಅಂದ್ರೆ ವಿಧಾನಸೌಧದಲ್ಲಿ ಈ ಯಾರು ಈಗ ಮೊನ್ನೆ ತಹಸೀಲ್ದಾರ್ ಒಬ್ರು ಸಿಗಾಕೊಂಡು ಅಮಾನತಾಗಿದ್ದಾರೆ. ಒಂದು ಅಂದ್ರೆ ಲೋಕಾಯುಕ್ತ ರೈಡ್ ಒಳಗಾಗಿದ್ದಾರೆ, ಅದೊಂದು. ಅದಲ್ಲದೆ ಅದೇ ಆಫೀಸ್ನಲ್ಲಿ ಈಗಾಗಲೇ ಟಿವಿಯಲ್ಲೆಲ್ಲ ಮಾಧ್ಯಮದೆಲ್ಲ ವರದಿಯಾಗಿದೆ. ಬೆಳಿಗ್ಗೆ ಅಂದ್ರೆ ಸಮಯವಲ್ಲದ ಸಮಯದಲ್ಲಿ, ಅಂದ್ರೆ ಸರ್ಕಾರಿ ಸಮಯವಲ್ಲದ ಬೇರೆ, ಅಂದ್ರೆ ಬೆಳಿಗ್ಗೆ 10 ಗಂಟೆ ಒಳಗೆ 8 ಗಂಟೆಗೆ 7 ಗಂಟೆಗೆ ಅಥವಾ ರಾತ್ರಿ 8 ಗಂಟೆಗೆ 9 ಗಂಟೆಗೆ ಈ ತರ ಕಚೇರಿ ಬಾಗಿಲನ್ನು ಓಪನ್ ಮಾಡಿ ಅಲ್ಲಿಂದ ದಾಖಲೆಗಳನ್ನ ಬೇರೆ ಕಡೆ ಸಾಗಿಸ್ತಾ ಇದ್ದಾರೆ. ಹೌದು. ಸೊ ಈ ತರ ಎಷ್ಟು ಕಡೆ ಆಗಿದೆ. ಈಗ ಈ ವ್ಯಕ್ತಿ ಮಾಡಿರೋದೇನೋ, ಈ ವ್ಯಕ್ತಿಗೆ ಏನು ಸ್ಪೆಷಲ್ ಕೇರು? ಅದು ಆ ಫೈಲ್ ನ ಮನೇಲಿ ಇಟ್ಕೊಂಡು ಮ್ಯಾನೇಜ್ ಮಾಡುವಂತದ್ದು, ಅದನ್ನ ಇದು ಮಾಡುವಂತದ್ದು ಇದೆಲ್ಲ ಮಾತ್ರ ಅಲ್ಲ, ಇದು ಕೇವಲ ಮನೆಯಲ್ಲಿ ಮಾತ್ರ. ಇದು ಒಂದು ಉದಾಹರಣೆ ಅಂತ ಹೇಳ್ತಾರೆ, ಸಣ್ಣ ಉದಾಹರಣೆ ಅಷ್ಟೇ. ಇದು ಈ ತರದ ಸಾವಿರಾರು ಪ್ರಕರಣಗಳು ನಾವ್ ಹಿಂದೆ ಬಂದ್ರೆ ಸಿಗ್ತವೆ. ಜನರು ಪ್ರಾಮಾಣಿಕರಾದ್ರೆ ಈ ಜೊತೆಗೆ ಮೈಸೂರಿಂದ ಏರೋಪ್ಲೇನ್ ತಗೊಂಡ್ಬರ್ತಾರೆ, ಏನು ಹೆಲಿಕಾಪ್ಟರ್ ತಗೊಂಡ್ಬರ್ತಾರೆ, ಸಡತೆಗಳನ್ನ ಅವ್ರು ತಗೊಂಡ್ಬರ್ಬೇಕಾದ್ರೆ ಇವ್ರು ಯಾರು? ಈಗ ಏನ್ ಮಾಡ್ತಾರೆ? ಸಾಮಾನ್ಯ ಜನರು ಒಂದಿನ ಇಲ್ಲಿ ಕಳ್ಕೊಂಡಿರೋದ್ರಿಂದ ಇವರೆಲ್ಲ ಇದು ಆಟಗಳು, ಇವ್ರದೆಲ್ಲ ಈ ತರ ಅಹಂಕಾರ, ಮದ, ಒಂಥರ ನೋಡಿ ಅವನು ಎಷ್ಟು ನಾವು ಈಚೆ ಬಂದ ದೊಡ್ಡ ಮಟ್ಟದಲ್ಲಿ ಬಂಧುಗಳ. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾರೇ ಆಗಿರಲಿ, ಸರ್ಕಾರಿ ಅಧಿಕಾರಿಗಳು ಬೆಂಗಳೂರು ವ್ಯಾಪ್ತಿಗೆ ಬಂದಾಗ BBMP ಅಧಿಕಾರಿಗಳು ನಿಮ್ಮ ನ್ಯಾಯಯುತವಾದ ಕೆಲಸವನ್ನ ಮಾಡ್ಕೊಡೋದಕ್ಕೆ ಲಂಚ ರುಶ್ವತ್ತು ಕೇಳಿದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗಮನಕ್ಕೆ ತನ್ನಿ. ಅಂತ ಅಧಿಕಾರಿಗಳಿಗೆ ಇವತ್ತಿಲ್ಲೇನು ಬಸವಾಚಾರಿಗೆ ಮಾಡಿದಂತಹ ಒಂದು ಸನ್ಮಾನವನ್ನ ಅವ್ರಿಗೂ ಮಾಡುವ ಮೂಲಕ, ಏನಪ್ಪ ನಿನ್ಗೆಷ್ಟು ಹಣ ಕೊಡಬೇಕು, ಲಂಚ ಕೊಡಬೇಕು ಹೇಳು, ನಾವು ಅದನ್ನು ತಂದ್ಕೊಡ್ತೀವಿ, ಈ ರೀತಿಯಾಗಿ ಸನ್ಮಾನನೂ ಮಾಡ್ತೀವಿ. ಆದ್ರೆ ಸಾರ್ವಜನಿಕರನ್ನ ನೀನು ಮಾಡಬೇಕಾಗಿರುವಂತಹ ನ್ಯಾಯಬದ್ಧ ಕೆಲಸಕ್ಕೆ ಲಂಚ ಕೇಳಬೇಡ, ಕೇಳಂಗಿದೆ ಈ ರೀತಿ ಕೇಳು, ನಾವು ಭಿಕ್ಷೆ ಬೇಡ, ಆದ್ರೂ ನಿನ್ಗೆ ಹಣ ತಂದು ಕೊಟ್ಟು ನೀನ್ ಕೆಲಸ ಮಾಡ್ಕೊಡ್ಬೇಕಾಗುತ್ತೆ ಅಂತ ಹೇಳುವಂತ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ ಅಂತ ಹೇಳ್ತಾ ನಿಮಗೆ ಕೊನೆಯದಾಗಿ ಇದು ಕೇವಲ ಬಸವಾಚಾರ್ಯರು ಮಾತ್ರ ಅಲ್ಲ, ಈ ಮಹದೇವಪುರ ಆಫೀಸಲ್ಲಿ ಹಲವಾರು ಜನ ಭ್ರಷ್ಟಾಚಾರಿಗಳು ಮಾಡ್ತಾ ಇದ್ದಾರೆ. ಕೇವಲ ಒಂದು ಜನ್ಮ ಪ್ರಮಾಣ ಪತ್ರ ಪಡೆಯೋದಕ್ಕೆ 3,000 ತಗೊಂತಾ ಇದ್ದಾರೆ. ಸೊ ಇದು ಕೇವಲ ಅವ್ರದ್ದೊಬ್ಬರದೇ ಅಲ್ಲ, ಇಡೀ ಮಹದೇವಪುರ ಜೆಸಿ ಆಫೀಸಲ್ಲಿ ಸಾಕಷ್ಟು ಜನ ಕೊಳೆತು ನಾರ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಒಂದಲ್ಲ ಒಂದಿನ ಸನ್ಮಾನ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಎಚ್ಚೆತ್ತುಕೊಳ್ಳಿ, ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಸರ್ಕಾರದ 90% ಈ ಸನ್ಮಾನಕ್ಕೆ ಕರೆದಿದ್ದಾರೆ. 90% ನೌಕರರು ಈ ಸನ್ಮಾನಕ್ಕೆ ಕರೆದಿದ್ದಾರೆ. ಅವ್ರು ಯಾವಾಗ ನಿಮ್ಮ ಅದೃಷ್ಟ ಕೆಟ್ಟು ದುರಾದೃಷ್ಟ ಒದರಿಸ್ಕೊಂಡು KRS ಪಕ್ಷದ ಕಣ್ಣು ನಿಮ್ಮ ಮೇಲೆ ಬೀಳುತ್ತೋ, ದಯಮಾಡಿ ಅದರಿಂದ ಇದಾಗಿ ಸೂಕ್ಷ್ಮವಾಗಿ ನಡ್ಕೊಳ್ಳಿ. ಇನ್ಮೇಲೆ ಆ ಥರದ್ದೆಲ್ಲ ನಿಮ್ಮ ಭ್ರಷ್ಟಾಚಾರವನ್ನು ಕಮ್ಮಿ ಮಾಡಿ, ನಿಮ್ಮ ಸಂಬಳದ ಹಣದಲ್ಲಿ ನ್ಯಾಯಯುತವಾಗಿ ಬದುಕೋದನ್ನ ಕಲೀಲಿಲ್ಲ ಅಂದ್ರೆ ಮುಂದಿನ ಇದೆ. ಈಗ ಪಕ್ಷ ಮಾತ್ರ ಬಂದಿದೆ, ಜನರು ಬಂದು ನಿಮ್ಗೆ ಬೇರೆ ಬೇರೆ ಹೊಡೆಯೋದು ಕಾಲ ಮುಂದೆ ಇಲ್ಲ. ದಯಮಾಡಿ ಬದಲಾಗಿ ಅಂತ ಹೇಳ್ತಾ ನಮಸ್ಕಾರ. 11 ಎಂಡ್ ಮಾಡ್ತೀವಿ. ಬಂದಂತ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದನ್ನ ಎಂಡ್ ಮಾಡ್ತಾ ಇದೀವಿ. ನಮಸ್ಕಾರ. ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, ರವಿಕೃಷ್ಣ ರೆಡ್ಡಿ ಅವರಿಗೆ, ಶ್ರೀ ಲಿಂಗೇಗೌಡರಿಗೆ, ಕರ್ನಾಟಕ ರಾಷ್ಟ್ರ